ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ಳೋಣ. ಈ ಕನ್ನಡ ವರ್ಣಮಾಲೆ ಈ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49. ನೋಡಿ, ಕೇಶಿರಾಜನ ಪ್ರಕಾರ 47 ಆಯಿತರೆ ಶುದ್ಧ ಅಚ್ಚ ಕನ್ನಡ ಈ ಕ್ರಮಂ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ 47 ಅಕ್ಷರಗಳಿವೆ ಅಂತ ಕೇಶರಾಜ ಹೇಳ್ತಾನೆ ತನ್ನ ಶಬ್ದಮಣಿ ದರ್ಪಣ ಎಂಬ ಕೃತಿಯಲ್ಲಿ. ನೋಡಿ, ಕೇಶರಾಜ ರಚನೆ ಮಾಡಿದಂತ ಗ್ರಂಥದ ಹೆಸರೇನು? ಕೇಶರಾಜ ಶಬ್ದಮಣಿ ದರ್ಪಣ. ಯಾವುದು? ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣ ಇದನ್ನ ನೆನ್ಪಿಟ್ಕೋಬೇಕು, ಬರ್ಕೋಬೇಕು. ಕೇಶರಾಜ ರಚನೆ ಮಾಡಿರ್ತಕ್ಕಂಥ ವ್ಯಾಕರಣ ಗ್ರಂಥ ಯಾವುದು? ವ್ಯಾಕರಣ ಗ್ರಂಥ. ಶಬ್ದಮಣಿ ದರ್ಪಣ. ಈ ವ್ಯಾಕರಣವನ್ನು ರಚನೆ ಮಾಡೋರಿಗೆ ಏನಂತ ಕರೀತಾರೆ ಗೊತ್ತಾ? ವೈಯಾಕರಣಿ ಅಂತ ಕರೀತಾರೆ. ವೈಯಾಕರಣಿ. ವ್ಯಾಕರಣ ರಚನೆ ಮಾಡೋರಿಗೆ ಅಂತ ಕರೀತಾರೆ ವೈಯಾಕರಣಿ ಅಂತ ಕರೀತಾರೆ. ನೆನಪಿಡಬೇಕು. ನೋಡಿ, ಈಗ ಈ ಕನ್ನಡ ವರ್ಣಮಾಲೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಕೇಶರಾಜ ರಚನೆ ಮಾಡಿದಂತ ಶಬ್ದಮಣಿ ದರ್ಪಣದಲ್ಲಿ 101 ಸೂತ್ರಗಳಿದಾವೆ. ಎಷ್ಟು ಸೂತ್ರಗಳಿದಾವೆ? ಆ ಸೂತ್ರಗಳ ಮೂಲಕ ಕೇಶಿರಾಜ ನಮಗೆ ಕನ್ನಡ ವ್ಯಾಕರಣವನ್ನ ಪರಿಚಯಿಸ್ತಾರೆ. ಆಯ್ತಾ? ನೆನ್ಪಿಟ್ಕೋಬೇಕು. ಆಯ್ತಾ? ಆ ಕನ್ನಡ ವ್ಯಾಕರಣ ನಾವು ಓದೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಗಿದೆ ಹೇಗೆ? ಕೇಶರಾಜ ರಚನೆ ಮಾಡಿದಂತಹ ಶಬ್ದಮಣಿ ದರ್ಪಣ ಎಂಬ ಕೃತಿಯಿಂದ. ಆಯ್ತಾ? ಈಗ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ಳೋಣ. ಬರ್ಕೊಂಡ್ರಲ್ಲ? ದೊಡ್ಡ ಬರ್ಕೋಬೇಕಪ್ಪ. ಕನ್ನಡ ವರ್ಣಮಾಲೆಯನ್ನು ನಾವು ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ? ವೆರಿ ಗುಡ್. ನೋಡಿ, ಮೊದಲನೇದು ಸ್ವರಗಳು, ವ್ಯಂಜನಗಳು, ಮೂರನೇದು ಯೋಗವಾಹಗಳು. ಈ ವ್ಯಂಜನಗಳಲ್ಲಿ ಎಷ್ಟು ವಿಧ? ವ್ಯಂಜನಗಳಲ್ಲಿ 2 ವಿಧ. ವೆರಿ ಗುಡ್. ಅಂದ್ರೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಅದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಸ್ತೃತವಾಗಿ ತಿಳ್ಕೊಳ್ಳುವಂತ ಹೋಗೋಣ. ಮೊದಲನೇದೇನು? ಸ್ವರಗಳು. ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು? 13. ವೆರಿ ಗುಡ್. 13. ನೋಡಿ,
ಸ್ವರಗಳು ದೀರ್ಘ ಸ್ವರಗಳು ನೋಡಿ ದೀರ್ಘ ಸ್ವರಗಳು ಆ ಈ ಊ ಏ ಐ ಓ ಔ ಇವುಗಳನ್ನ ಏನು ಕರೆದ್ವಿ ನಾವು ದೀರ್ಘ ಸ್ವರಗಳು. 2 4 6 7 ದೀರ್ಘ ಸ್ವರಗಳಿದಾವೆ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? ಆಯ್ತಾ? ಇವು ಸ್ವರಗಳನ್ನು ನಾವು ತಿಳ್ಕೊಂಡ್ವಿ. ಹ್ರಸ್ವ ಸ್ವರ, ದೀರ್ಘ ಸ್ವರ. ಕೇಳ ಹ್ರಸ್ವ ಸ್ವರಗಳಾಗವೆ ದೀರ್ಘ ಸ್ವರಗಳು ಈ ಸ್ವರಗಳ ಬಗ್ಗೆ ನಿಮಗೆಲ್ಲ ಗೊತ್ತಾಯ್ತಲ್ಲ? ಏನಾದ್ರು ಡೌಟ್ ಇದೆಯಾ? ಈಗ ನಾವು ವ್ಯಂಜನಗಳ ಬಗ್ಗೆ ತಿಳ್ಕೋಬೇಕು. ಆಯ್ತಾ? ಬರ್ಕೊಂಡಿಲ್ಲ? ಬರ್ಕೊಂಡಿದ್ದಾರಲ್ಲ? ಫಸ್ಟ್ ಗೇಟಿಗೆ ಬರ್ಕೊಂಡಿದ್ದೀರಾ? ಇದು ಬರ್ಕೊಂಡು ದೀರ್ಘ ಸ್ವರ ಬರ್ಕೊಂಡು ಹೇಗೆ ಕಳ್ಸೋಣ ಇಷ್ಟು? ಮುಂದೆ ಬರ್ಕೋಬೇಕು. ಗೊತ್ತಲ್ಲಮ್ಮ? ಇನ್ನೂ ಮುಂದೆ ಬರಬೇಕಾ? ದೀರ್ಘ ಸ್ವರಗಳು ಬರ್ತಾ ಆ ಈ ಊ ಏ ಐ ಓ ಔ ಈಗ ನಾವು ತಿಳ್ಕೋಬೇಕಾದ್ದು ವ್ಯಂಜನಗಳು. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವನ್ನ ನಾವು ವರ್ಗೀಯ ವ್ಯಂಜನ ತಿಳ್ಕೊಳ್ಳೋಣ, ಆಮೇಲೆ ಅವರ್ಗೀಯ ವ್ಯಂಜನ. ಆಯ್ತಾ? ಈಗ ನಾವು ವರ್ಗೀಯ ವ್ಯಂಜನಕ್ಕಿಂತ ಮುಂಚೆ ತಿಳ್ಕೋಬೇಕು ಯೋಗವಾಗು ಬರ್ಕೊಂಡು. ಆಯ್ತಾ? ಯೋಗ ಯೋಗವಾಗಲೆಷ್ಟು? 2 ಅನುಸ್ವಾರ ಅನುಸ್ವಾರವನ್ನ ಈ ಚಿಹ್ನೆಯಿಂದ ಗುರುತಿಸ್ತೇವಲ್ವಾ? ವಿಸರ್ಗ ಈ ಚಿಹ್ನೆಯಿಂದ ಅನುಸ್ವಾರ ವಿಸರ್ಗ ಎಷ್ಟದವು? 2. ಆಯ್ತಾ? ನಂತರ ವರ್ಗೀಯ ವ್ಯಂಜನ. ಅಕ್ಷರಗಳು ಅಂತ ಕರೀತೀವಿ.
ತಾನೆ ಎಷ್ಟಿದಾವೆ ಇವು 25 ಅದಾವೆ ತಾನೆ ನೋಡಿ ಕ ಚ ಕ ಫಸ್ಟ್ ನೋಡ್ರಿ ಆಮೇಲೆ ಬರ್ಕೊಂಡ್ರೆ ತ ಪ ಆಯ್ತಾ ಮತ್ತೆ ಖ ಛ ಥ ಥ ಹ ಇವು ಅಲ್ಪ ಪ್ರಾಣಾಕ್ಷರಗಳು ಇವು ಮಹಾಪ್ರಾಣಾಕ್ಷರ ಮತ್ತೆ ಅಲ್ಪ ಪ್ರಾಣಾಕ್ಷರ ಬರುತ್ತೆ ಮೂರನೇ ಅಲ್ವಾ ಗ ಜ ದ ದ ಬ ಅಲ್ಪ ಪ್ರಾಣ ಕಡಿಮೆ ಉಸಿರಿನಿಂದ ಹೇಳಿದೆ ಮತ್ತೆ ಇದು ಹೆಚ್ಚು ಉಸಿರಿನಿಂದ ಹೇಳ್ತಾರೆ ಅಲ್ವಾ ಘ ಝ ಧ ಧ ಧ ನಂತರ ಅನುನಾಸಿಕ ಅಕ್ಷರಗಳು ನ್ಯ ನ್ಯ ನ ನ ಮ ನಿಮಗೊಂದು ಸಂದೇಹ ಉಂಟಾಗಿರ್ಬೇಕಲ್ವ ಏನು ಹೇಳಿ ಸರ್ ಈ ತರ ಅರ್ಧ ಅಕ್ಷರ ಬಂದಿರಾ ಪೂರ್ತಿ ಅಕ್ಷರ ಬರೀಬೋದಾಗಿತ್ತು ಸರ್ ಅಂತ ನೋಡಿ ಇವು ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿದಾಗ ಮಾತ್ರ ಅದು ಪೂರ್ಣ ಒಂದು ಅಕ್ಷರ ಆಗ್ತದೆ ಅಲ್ವಾ ಹೌದಾ ಸ್ವರಗಳು ಸ್ವತಂತ್ರವಾಗಿರ್ತವೆ ಸ್ವರಗಳೇನು ಸ್ವತಂತ್ರವಾದ ಅಕ್ಷರಗಳು ಆದರೆ ವ್ಯಂಜನಗಳಿಗೆ ಸ್ವರಗಳ ಸಹಾಯ ಬೇಕು ಹಾಗಾಗಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವೆಂತ ಕರಿತೀವಿ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಉದಾಹರಣೆಗೆ ಈಗ ಅದಕ್ಕೆ ಅರ್ಧ ಅಕ್ಷರ ಇದೆಯಪ್ಪ ಸರ್ ಅದು ಪೂರ್ಣಾಕ್ಷರ ಆಗ್ಬೇಕಂದ್ರೆ ಏನ್ ಬೇಕು ಸರ್ ಅದಕ್ಕೆ ಕಾಗೆ ಆ ಸೇರಿಸಿರಿನಂತೆ ಕ ಪೂರ್ಣಾಕ್ಷರ ಆಯ್ತು ಅಲ್ವಾ ಹೌದಲ್ಲ ಸ್ವರಗಳ ಸಹಾಯದಿಂದ ಉಚ್ಚರಿಸಿದ್ವಿ ನಾವು ಅಲ್ವಾ ಈ ಕ ಅರ್ಧಾಕ್ಷರಕ್ಕೆ ಆ ಸೇರಿಸಿದಾಗ ಕಾಯ್ ಅದಕ್ಕೋಸ್ಕರ ಇವಾಗ ವ್ಯಂಜನಗಳನ್ನ ಸ್ವತಂತ್ರವಾದವಲ್ಲ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ ಹಾಗಾಗಿ ನಾವು ಇದನ್ನ ಅರ್ಧಾಕ್ಷರ ಬರ್ತಿದ್ದೀವಿ ಅದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಅರ್ಥ ಆಯ್ತಾ ನಿಮ್ಗೆ ಯಾಕೆ ಅರ್ಧಾಕ್ಷರ ಬಂದಿವಿ ಅಂತ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರ ಯಾವ್ಯಾವ ವ್ಯಂಜನಾಕ್ಷರಗಳು ಹಾಗಾಗಿ ನಾವು ಅರ್ಧಾಕ್ಷರ ಬರ್ತಿದ್ದೀವಿ ನೋಡಿ ಈಗ ಚ ಟ ತ ಪ ಖ ಛ ಹ ಹ ಹ ಗ ಚ ಡ ದ ಬ ಖ ಛ ಥ ಧ ಹ ನ್ಯ ನ್ಯ ನ ನ ಮ ಏನು ಈಗ ನೀವು ಒಂದು ಹೇಳ್ಬೇಕು ಕ ಚ ಟ ತ ಪ ಖ ಛ ಥ ಹ ಹ ಗ ಜ ದ ದ ಬ ಖ ಛ ಥ ಹ ಹ ನ್ಯ ನ್ಯ ನ ನ ಮ ಈಗ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ನಾನು ಈಗ ಕೊಂಡು ಸುತ್ತುತ್ತೇನೆ ಅವನ್ನು ನಾವೆಂತ ಕರಿತೀವಿ ಏನಂತ ಕರಿತೀವಿ ಅನ್ನೋದನ್ನ ನಾವು ನೋಡೋಣ ಈಗ ಗುಂಡು ಸುತ್ತಿರುವವೆಲ್ಲ ಅಲ್ಪ ಪ್ರಾಣಾಕ್ಷರಗಳು ಆಯ್ತಾ ನೋಡಿ ಈಗ ನೀವು ಎಲ್ಲಿ ಬರ್ತೀರಾ ಅಲ್ಪ ಪ್ರಾಣಾಕ್ಷರ ಏನದು ಅಲ್ಪ ಪ್ರಾಣ ಅಕ್ಷರ
ಅಲ್ಪ ಪ್ರಾಣಾಕ್ಷರಗಳು ಎಷ್ಟಿದಾವೆ? 10 ಇದಾವೆ. 1 2 3 4 5 6 7 8 9 10. ಇವನ್ನ 10 ಅಂತ ಬರೆಯೋಣ. ಹೆಸರೇನು ಹೇಳೋಣ? ಜೋರಾಗಿ ಹೇಳಿ. ಈ 10 ನಾವು ಅಲ್ಪ ಪ್ರಾಣಾಕ್ಷರ ಅಂತ ಕರಿತೀವಿ. ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಹೌದಾ? ಸ್ವರಗಳು ಸ್ವತಂತ್ರವಾಗಿರ್ತವೆ. ಹೌದಾ? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಏನಂತ ಕರಿತೀವಿ ನಾವು? ಅಕ್ಷರಗಳನ್ನ ಸ್ವರಗಳು ಅಂತ ಕರಿತೀವಿ. ಆಯ್ತಾ? ಬೇರೆ ಬರ್ಕೊಂಡ್ಬೇಕಿದ್ರ ಒಂದ್ ಕಡೆ ಪ್ರಶ್ನೆ ಬರ್ಕೊಂಡು ಸ್ವರಗಳು ಎಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ. ವ್ಯಂಜನಗಳಲ್ಲಿ ಒಂದೇದೇನು? ವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನ ಅಂತ ಕರಿತೀವಲ್ಲ. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಒಂದೊಂದು ಯಾವುದು? ಅಲ್ಪ ಪ್ರಾಣಾಕ್ಷರ. ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು? ಅಲ್ಪ ಪ್ರಾಣಾಕ್ಷರ ಅಂತ ಕರೀತೀವಿ. ಅಲ್ಪ ಪ್ರಾಣಾಕ್ಷರ ಎನ್ನುವುದು ಅಲ್ಪ ಅಂದ್ರೆ ಸ್ವಲ್ಪ. ಅದಕ್ಕೋಸ್ಕರ ಅಲ್ಪ ಪ್ರಾಣ, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರ. ಹಾಗಾದ್ರೆ ಇವೇದ ನೋಡಿ, ಇದು ಬೇರೆ ಬೇರೆ ಮಾರ್ಕ್ ಮಾಡ್ತೀನಿ ನಂಗ. ಹೌದಾ? ಡಾಟ್ 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 ಬಂದಿದೆ. ನೋಡಿ, ಖ ಛ ಠ ಹ ಫ ಢ ಢ ಢ ಢ ಫ. ನೋಡಿ, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರ ಅದು ಮಹಾಪ್ರಾಣಾಕ್ಷರ ಅಂತ ಕರೀತೀವಿ. ಏನಂತ ಕರಿತೀವಿ? ಮಹಾಪ್ರಾಣಾಕ್ಷರ. ಮಾಡಬಾರ್ದು. ಯಾರು ಇವು ಕೂಡ ಎಷ್ಟಿದಾವೆ? 10. ಇವು ಕೂಡ ಎಷ್ಟಿದಾವೆ? 10 ಇದಾವೆ.
ಇನ್ನು ಮೂರನೇದು ಉಳ್ಕೊಂಡದ್ದು ಯಾವುದು ನೋಡಿದ್ವಿ, ಹೆಚ್ಚು ಉಸಿರಿನಿಂದ ಅಂತ ಬರ್ಕೊಳ್ತೀರಾ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಮಹಾಪ್ರಾಣಾಕ್ಷರ. ಕಾಣಿಸುತ್ತಾ? ಗೊತ್ತಾಗಿದ್ರೆ ಕೇಳಿ. ಆಯ್ತಾ? ಇನ್ನು ಮೂರನೇದು ವಿಧ ಉಳ್ಕೊಳ್ಳೋದು ಯಾವ್ದಾಗ? ಇದು ಅಲ್ವಾ? ಏನು ನ್ಯ ನ್ಯ ನ ನ ಮ. ಅದನ್ನ ಎಂತ ಕರಿತೀವಿ ನಾವು? ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಅನುನಾಸಿಕ ಎಷ್ಟಿದಾವೆ? ಐದಿದೆ ಅಲ್ವಾ? ಅನುನಾಸಿಕ ನೋಡಿ. ನ್ಯ ನ್ಯ ನ ನ ಮ. ಈಗ ಅನುನಾಸಿಕ ಅಕ್ಷರ ಅಂದ್ರೇನು? ನಾಸಿಕ ಅಂದ್ರೆ ಮೂಗು. ಹೌದಾ? ನಾಸಿಕ ಅಂದ್ರೆ ಅಂತ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವೆಂತ ಕರಿತೀವಿ? ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಹೌದಾ? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕರೆಯುವರು. ಅರ್ಥ ಆಯ್ತಾ? ಏನಾರ ಗೊಂದಲ ಇದೆಯಾ? ಏನಾದ್ರು ಡೌಟ್ ಇದ್ರೆ ಕೇಳಿ. ಆಯ್ತಾ? ಇಷ್ಟೇ ಕಲಿಯುವುದು ಬರ್ಕೊಡೋದು ಎಲ್ಲ ಅನಿಸ್ಬೋದಾ? ಇದು ಬೇಕಂತಿದ್ರ ಕಾಣಿಸಲ್ವಾ? ಈಗ ಗೊತ್ತಾಗಲ್ಲ ಕೇಳಿ. ಕೆಳಗಡೆ ಹೇಳ್ಬೇಕಾ? ಖ ಛ ಟ ತ ಪ ಗ ಚ ಡ ತ ಪ ಅಂತ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರೀತೀವಿ. ಕಾಣಿಸುತ್ತೆ.
ನೋಡಿ, ಈಗ ನಾವು ಸ್ವರಗಳ ಬಗ್ಗೆ ತಿಳ್ಕೊಂಡ್ವಿ, ಯೋಗವಾಹಗಳ ಬಗ್ಗೆ ತಿಳ್ಕೊಂಡ್ವಿ, ವರ್ಗೀಯ ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಕೊನೆಯದಾಗಿ ಅವರ್ಗೀಯ ವ್ಯಂಜನಾಕ್ಷರ. ಏನದು? ಅವರ್ಗೀಯ ವ್ಯಂಜನಾಕ್ಷರ. ಅವರ್ಗೀಯ ವ್ಯಂಜನಾಕ್ಷರ. ವ್ಯಂಜನಾಕ್ಷರ ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟಿದಾವೆ? 9. ಒಟ್ಟು ಸಂಖ್ಯೆ ಎಷ್ಟು? 9. ಈಗ ಅವನ್ನ ನಾವು ತಿಳ್ಕೊಳ್ಳೋಣ. ಯ, ರ, ಲ, ವ, ಶ, ಶ, ಸ, ಹ, ಳ. ಬೇರೆ ಅಲ್ವಾ? ಇವು ಯಾಕೆ ಸರ್ ಅಕ್ಷರ ಬರ್ದಿರ ಅಂತ ನಿಮ್ಗೆ ಬದಲಾಯ್ತಾ? ಯಾಕೆ? ಇದು ಕೂಡ ಅದೇ ತರ ಆಗುತ್ತೆ. ಹೇಳ್ತಲ್ಲ, ಯ ಅಕ್ಷರಕ್ಕೆ ಆ ಸೇರಿದ್ರೆ ಯ ಅನ್ನುವಂಥ ಪೂರ್ಣಾಕ್ಷರ ಬರುತ್ತೆ. ಹೌದಾ? ಯ ಅಕ್ಷರಕ್ಕೆ ಆ ಅಕ್ಷರ ಸೇರಿದಾಗ ಯಾ ಅಲ್ಲ? ಯ ಅಕ್ಷರಕ್ಕೆ ಈ ಸೇರಿದ್ರೆ ಏನಾಗುತ್ತೆ? ಈ ಆಗುತ್ತೆ. ಯ ಅಕ್ಷರಕ್ಕೆ ಈ ಸೇರಿದ್ರೆ ಈ ಆಗುತ್ತೆ. ಈ ತರ ಗೊತ್ತಾಯ್ತಲ್ಲ? ಸ್ವರಗಳ ಸಹಾಯ ಬೇಕು. ಇದು ಅವರ್ಗೀಯ ವ್ಯಂಜನ ಅಲ್ಲ. ವರ್ಗೀಯ ವ್ಯಂಜನಾಕ್ಷರಗಳಿಗೆ ಸ್ವರ ಬೇಕಾಗಿತ್ತಲ್ಲ, ಅದೇ ತರ ಅವರ್ಗೀಯ ವ್ಯಂಜನಾಕ್ಷರಗಳಿಗೆ ಏನ್ ಬೇಕು? ಸ್ವರಗಳ ಸಹಾಯ ಬೇಕು. ಹಾಗಾಗಿ ಯ, ರ, ಲ, ವ, ಶ, ಶ, ಸ, ಹ, ಳ ಈ ಅಕ್ಷರಗಳು ಕೂಡ ಸ್ವರಗಳ ಆಧಾರದ ಮೇಲೆನೆ ಅವಲಂಬಿಸಿದವೆ ಅಂತಕ್ಕಂಥದ್ದನ್ನ ನಾವು ನೆನಪಿಡಬೇಕಾಗುತ್ತೆ. ಆಯ್ತಾ? ಈಗ ನೀವು ವರ್ಗೀಯ ವ್ಯಂಜನಾಕ್ಷರಗಳನ್ನು ನಾವು ಹೇಳೋಣ. ಆಯ್ತಾ? ಹೇಳಿಬಿಡೋದ ವರ್ಗೀಯ ವ್ಯಂಜನಾಕ್ಷರಗಳು ಕ, ಚ, ಟ, ತ, ಪ. ಕ, ಚ, ಟ, ತ, ಪ. ಅದು ಅಲ್ಪ ಪ್ರಾಣ ಹೇಳಿದೆ. ಈಗ ಮಹಾಪ್ರಾಣಾಕ್ಷರ ಹೇಳೋಣ. ಕ, ಛ, ಛ, ಥ, ಪ. ಗ, ಝ, ಢ, ಧ, ವ. ಈಗ ಅನುನಾಸಿಕ ಅಕ್ಷರಗಳು ಹೇಳೋಣ. ಹೌದಾ? ಈಗ ಅವರ್ಗೀಯ ವ್ಯಂಜನಾಕ್ಷರಗಳು ಸರಿ ಹೇಳ. ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಅವರ್ಗೀಯ ವ್ಯಂಜನಾಕ್ಷರಗಳು. ಒಟ್ಟು ಎಷ್ಟಾದವು? 49 ಅಕ್ಷರಗಳು. ಇವು ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಈಗ ಗುಣಿತಾಕ್ಷರದ ಬಗ್ಗೆ ತಿಳ್ಕೊಳ್ಳೋಣ. ಆಯ್ತಾ? ಗುಣಿತಾಕ್ಷರ ಅಂದ್ರೆ ಅಂತ ವರ್ಣಮಾಲ ಆಯ್ತಲ್ಲ, ಗುಣಿತಾಕ್ಷರದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಬರ್ಕೊಂಡಿದ್ದೀರ? ಗುಣಿತಾಕ್ಷರ ಬ್ರಾಕೆಟ್ ನಲ್ಲಿ ಒತ್ತಕ್ಷರಗಳು.
ಒತ್ತಕ್ಷರಗಳು ಗುಣಿತಾಕ್ಷರಗಳು ಅಂತ ನಿಮಗೆ ಗೊತ್ತಾ? ಯಾರಿಗೆ ಗೊತ್ತು? ಸರ್ ಕಾರ್ತಿಕ್ ಅವರು. ಈಗ ಸಂಯುಕ್ತಾಕ್ಷರಗಳ ಬಗ್ಗೆ ಬರೀತಾ ಇದ್ದಾನೆ ಅವನು. ಬಹಳ ಚೆನ್ನಾಗಿ ಬರೀತಾ ಇದ್ದಾನೆ. ಆ ಸಂಯುಕ್ತಾಕ್ಷರಗಳಿಗೆ ನಾವು ಒತ್ತಕ್ಷರ ಅಂತಲೂ ಕೂಡ ಕರಿತೀವಿ. ಆಯ್ತಾ? ವೆರಿ ಗುಡ್. ವೆರಿ ಗುಡ್. ಸಾಕು ಸಾಕು ನಿಜ. ಅಲ್ಲ ಇನ್ನೊಂದು ತೋರಿಸ್ಬಿಡೋಣ ಅಂದ್ರೆ ನೋಡಿ, ಈಗ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಹೌದಾ? ಆ ಒತ್ತಕ್ಷರ ಈಗ ಕಾಕ್ಕೆ ಕಾವತ್ತು ಬರಬೇಕಾದ್ರೆ ಏನಾಗಿದೆ ಇಲ್ಲಿ? ಕ ಅದಿ ಕ ಅದಿ ಹೌದಾ? ಆ ಏನಾಗಿದೆ ಇಲ್ಲಿ? ಕ ಹೌದಾ? ಅಂದ್ರೆ ಇದು ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಹೌದಾ? ಒತ್ತಕ್ಷರ ಅಂದ್ರೆ ಒಂದೇ ಜಾತಿಯ ಎರಡು ಅಕ್ಷರಗಳು ಒಂದೊಂದು ಬಂದಾಗ ಅದು ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಅಥವಾ ಬೇರೆ ಬೇರೆ ಅಕ್ಷರಗಳು ಬಂದ್ರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಈ ವಿಚಾರವನ್ನು ನಾವು ಮುಂದಿನ ತರಗತಿಯಲ್ಲಿ ಹೆಚ್ಚು ಮಾಹಿತಿಯನ್ನ ಪಡೆಯೋಣ.